ಅಪರೂಪದ ಹಿಪ್ ಜಾಯಿಂಟ್ ಕಾಯಿಲೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ. ಯುವಕನಿಗೆ ಹೊಸ ಜೀವನ ನೀಡಿದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಕಲಬುರಗಿ. ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳುವ ಅಪರೂಪದ ಸ್ಪಾಂಡಿಲೋ ಎಪಿಫೈಸಿಯಲ್ ಡಿಸ್ಪ್ಲಾಸಿಯಾ ಎಸ್ಇಪಿಎ ಎಂಬ ಹಿಪ್ ಜಾಯಿಂಟ್ ಕಾಯಿಲೆಯಿಂದ ಬಳಲುತ್ತಿದ್ದ ಯುವಕನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಕಲಬುರಗಿ ಜಿಲ್ಲೆಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಹೊಸ ಜೀವನ ನೀಡಿದ್ದಾರೆ. ಕಲಬುರಗಿ ನಗರದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮೌನಿಕಾ ಬಿಂದು, ಎಂಡಿ, ರೇಡಿಯೋ ಡಯಾಗ್ನೋಸಿಸ್, ಡಾಕ್ಟರ್ ಜಯಂತ್ ಕಾಜಾ, ಎಂಎಸ್, ಆರ್ಥೋಪೆಡಿಕ್ಸ್ ಶಸ್ತ್ರಚಿಕಿತ್ಸೆ, ಡಾಕ್ಟರ್ ಪ್ರಿಯಾಂಕಾ ಕನ್ನಿ, ಎಂಡಿ, ಅನಸ್ಥೀಶಿಯಾ, ಡಾಕ್ಟರ್ ಅನಿಲ್ ಕಾಂಬ್ಳೆ, ಎಂಡಿ, ಜನರಲ್ ಮೆಡಿಸಿನ್ ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಆದಿತ್ಯ, ಆರ್ಥೋಪೆಡಿಕ್ ಸರ್ಜನ್. ಇವರು ನಮ್ಮೊಬ್ರು ಪೇಷಂಟ್ ಇದ್ರು. ನಾವು ಇದು ಮಾಡಿರೋ ಉದ್ದೇಶ ಏನು ಅಂತಂತಂದ್ರೆ, ಅವರಿಗೆ ಒಂದು ಬಹಳ ರೇರ್ ಕಂಡೀಷನ್ ಇತ್ತು. ಅದನ್ನ ಸ್ಪಾಂಡೈಲೋ ಎಪಿಫೈಸಿಯಲ್ ಡಿಸ್ಪ್ಲೇಸಿಯಾ ಅಂತೀವಿ. ಆಲ್ಮೋಸ್ಟ್ ಅದು 1.5 ಲಕ್ಷ ಮತ್ತೆ 1 ಲಕ್ಷ ಜನಕ್ಕೆ ಒಬ್ಬರಿಗೆ ಬರೋಂಥದ್ದು ಕಂಡೀಷನ್. ಅದನ್ನ ನಾವು ಪಿಕಪ್ ಮಾಡಿ ಬಹಳ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದೀವಿ. ಸೊ ಇದು ನಾವು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಟ್ರೈನಿಂಗ್ ಅಲ್ಲಿ ಇದೆಲ್ಲ ನಾವು ನೋಡಿದ್ವಿ. ಅಬ್ರಾಡ್ ಅಲ್ಲಿ ಇದ್ದೆ ನಾನು, ಇಂಗ್ಲೆಂಡ್ ಅಲ್ಲಿ ಒಂದು 5 ವರ್ಷ. ಸೊ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದೀವಿ. ಅವ್ರಿಗೆ ಯೂಸ್ ಮಾಡಿರೋ ಇಂಪ್ಲಾಂಟ್ಸ್ ಆಗ್ಲಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟಿರೋ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಸ್ಟ್ಯಾಂಡರ್ಡ್ ಆಫ್ ಕೇರ್ ಬಹಳ ಹೈ. ಸೊ ಅವ್ರಿನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಅವ್ರ ಫ್ಯಾಮಿಲಿ ಅವರು ಇದಾರೆ ಇಲ್ಲಿ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹೇಳಿದೀನಿ ದಟ್ ನಾನು ಪೇಷಂಟ್ ಅವ್ರ ಹೆಸರು ಅಥವಾ ಅವ್ರ ಡೀಟೇಲ್ಸ್ ಏನು ಹೊರಗಡೆ ಬಿಡಲ್ಲ ಅಂತ. ಓನ್ಲಿ ಪ್ಯೂರ್ಲಿ ಬಿಕಾಸ್ ನನಗೆ ಅವ್ರದ್ದು ಪರ್ಸನಲ್ ಐಡೆಂಟಿಟಿ ರೆಸ್ಪೆಕ್ಟ್ ಮಾಡ್ಬೇಕಂತ ಇದೆ ಅಷ್ಟೇ. ನಾವು ಇದು ಮಾಡೋ ಕಾರಣ ಏನು, ಈ ತರ ಕಂಡೀಷನ್ಸ್ ಮತ್ತೆ ಈ ತರ ಏನು ರೇರ್ ಅಪರೂಪ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಕ್ಕೆ. ಸೊ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂತಂದ್ರೆ, ಅವರು ಗುಲ್ಬರ್ಗಾದಲ್ಲಿ ಸುಮಾರು ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್ ಅಲ್ಲಿ ಹೋಗಿದ್ದಾರೆ, ಸೊಲಾಪುರಲ್ಲೂ ಹೋಗಿದ್ದಾರೆ, ಬ್ಯಾಂಗ್ಳೂರಿಗೂ ಹೋಗಿದ್ರು, ಅಂಡ್ ಬಹಳ ಜನ ಹೋಗಿದ್ರು ಅವರು. ಬಟ್ ಎಲ್ಲಿ ಅವರಿಗೆ ಅಷ್ಟು ಸರಿ ಟ್ರೀಟ್ಮೆಂಟ್ ಆಗ್ಲಿಲ್ಲ. ಸೊ ಇದನ್ನ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಇವರು ಫಸ್ಟ್ ಟೈಮ್ ಬಂದಾಗ ನಮ್ಮ ಹತ್ರ ನಾವು ಅವರಿಗೆ ಏನಿದೆ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಅಂಡ್ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾನು ಎಲ್ಲ ವಿಚಾರಿಸಿ ಅಂತ ಹೇಳಿದ್ದೆ. ಒಂದು 2-3 ಪ್ಲೇಸಸ್ ಅಡ್ರೆಸ್ ಕೂಡ ಕೊಟ್ಟಿದ್ವಿ. ಹೋಗಿ ಈ ತರ ಎಲ್ಲಿ ಫೆಸಿಲಿಟೀಸ್ ಆಗುತ್ತೆ, ಈ ತರ ಸೌಲಭ್ಯ ಎಲ್ಲಿದೆ ಅಲ್ಲೂ ಒಂದ್ಸತಿ ವಿಚಾರಿಸಿ ಬನ್ನಿ ಅಂತ, ಇದ್ರದ್ದು ಕಾಂಪ್ಲೆಕ್ಸಿಟಿ ಆಫ್ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡಕ್ಕೆ. ಆದ್ಮೇಲೆ ಮತ್ತೆ ಪುನಃ ಒಂದು 3 ಮಂತ್ಸ್ ಆದ್ಮೇಲೆ ನಮ್ಮ ಹತ್ರ ಬಂದ್ರು. ಅಂಡ್ ಅವ್ರದ್ದು ಫಸ್ಟ್ ಸೈಡ್ ಹಿಪ್ ರಿಪ್ಲೇಸ್ಮೆಂಟ್, ಕಾಂಪ್ಲೆಕ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿದ್ದು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ. ಬಹಳನೇ ಚೆನ್ನಾಗಾದ್ರು. ಆಮೇಲೆ ಮಾರ್ಚ್ ಅಲ್ಲಿ ಮತ್ತೆ ಪುನಃ ಬಂದು ಇನ್ನೊಂದ್ ಸೈಡ್ ಆಗಿತ್ತು. ಈಗ ನಾವು ಜೂನ್ ಅಲ್ಲಿ ಇದೀವಿ. ಇಷ್ಟುವರೆಗೆ ಸರಿ ಇದ್ದಾರೆ. ಬಂದಿರೋ ಕಂಡೀಷನ್ ಸರ್ ಇದು. 1.5 ಲಕ್ಷ ಮಕ್ಕಳಲ್ಲಿ ಒಬ್ರಿಗೆ ಬರೋದು. ಅದರಿಂದ ಏನಾಗುತ್ತೆ ಅಂತಂದ್ರೆ, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ನಡೆಯಕ್ಕೆಲ್ಲ ಸರಿ ಆಗಲ್ಲ, ಲೆವೆಲ್ ಸರಿ ಇರಲ್ಲ, ಪೇನ್ ಇರುತ್ತೆ, ಬ್ಯಾನಿ ಇರುತ್ತೆ. ಬೆಳೀತಾ ಎಲ್ಲರದು ಜಾಯಿಂಟ್ಸ್ ಡೆವಲಪ್ ಆಗಬೇಕು, ಬಟ್ ಅವರಲ್ಲಿ ಜಾಯಿಂಟೇ ಡೆವಲಪ್ ಆಗಲ್ಲ. ಸೊ ಆ ಜಾಯಿಂಟ್ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ವಿ. ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಜಾಯಿಂಟ್ ಮಾಡ್ಕೊಟ್ಟಿದ್ವಿ 2 ಹಿಪ್ ಜಾಯಿಂಟ್ಸ್ ಅಲ್ಲಿ. ಅಂದ್ರೆ ಹುಟ್ಟಿದಾಗಿಂದ ಎಕ್ಸಾಕ್ಟ್ಲಿ ಆಗಲ್ಲ, ಬಟ್ ಹುಟ್ಟಿ 1 ವರ್ಷ 2 ವರ್ಷ ಅಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ಕಂಡೀಷನ್. ಸಿಂಪ್ಟಮ್ಸ್ ಪೇನ್, ಲೆಗ್ ಲೆಂತ್ ಕರೆಕ್ಟ್ ಇರಲ್ಲ, ನಡೆಯಕ್ಕೆ ಸರಿ ಇರಲ್ಲ, ಮತ್ತೆ ಅವರು ಲಿಂಪ್ ಅಂತೀವಿ, ಅಂದ್ರೆ ವಾಕಿಂಗ್ ಪ್ಯಾಟರ್ನ್ ಸರಿ ಇರಲ್ಲ, ಸ್ಟ್ರೆಂತ್ ಡೆವಲಪ್ ಆಗಿರಲ್ಲ, ಮತ್ತೆ ಅದರಿಂದ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಜಾಯಿಂಟ್ಸ್ ಅಲ್ಲೂ ಪ್ರಾಬ್ಲಮ್ ಬರುತ್ತೆ. ಇದನ್ನ ಆಟೋಸೋಮಲ್ ರೆಸೆಸಿವ್ ಅಂದ್ರೆ ಹುಟ್ಟಿದಾಗಿಂದ ನಮ್ದೇನು ಕ್ರೋಮೋಸೋಮ್ಸ್ ಮತ್ತೆ ಬ್ಲಡ್ ಅಲ್ಲಿ ನಮ್ದೇನ್ ಜೀನ್ಸ್ ಕ್ರೋಮೋಸೋಮ್ಸ್ ಎಲ್ಲ ಇರುತ್ತಲ್ಲ, ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಇಲ್ಲ, ಇದು ಏನ್ ಕಂಡೀಷನ್ ಇದೆ ಅದು ರೆಸೆಸಿವ್ ಅಂತಂದ್ರೆ, ಈಗ ಇವ್ರದ್ದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಚಾನ್ಸ್ ಇವ್ರ ಹತ್ರನೇ, ಇವ್ರ ತರ ಕಂಡೀಷನ್ ಇನ್ನೊಬ್ರ ಜೊತೆ ಮದುವೆ ಆಯ್ತು ಅಂತಂದ್ರೆ ಅವರಿಗೆ ಬರೋ ಚಾನ್ಸ್ 1 in 4. ಅಷ್ಟು ಕಾಮನ್ ಅಲ್ಲ ಇದು. ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಲ್ ಎಕ್ಸ್ರೇಸ್ ಅಂತೀವಿ. ಅಂತಂದ್ರೆ ಅವ್ರು ಹೇಗೆ ಬೆಳೀತಾ ಇರ್ತಾರೆ ಅವಾಗ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. 1 ವರ್ಷದಲ್ಲಿ ಒಂದು 6 months ಅಲ್ಲಿ ಆತರ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಸೇವ್ ಮಾಡಕ್ಕೆ ಏನಾದ್ರೂ ಆಗ್ತಿತ್ತು ಅಂತಂದ್ರೆ ಸೇವ್ ಮಾಡಬಹುದು. ಬಟ್ ಅವ್ರು ನಮ್ಮ ಹತ್ರ ಪ್ರೆಸೆಂಟ್ ಮಾಡಿದ್ದು ಬಂದಿದ್ದು 19 years ಬಂದಿದ್ರು ಹುಡುಗರು. ಆ ಟೈಮಲ್ಲಿ ಸ್ಕೆಲಿಟಲ್ ಮೆಚುರಿಟಿ ಆಗಿರುತ್ತೆ. ಅಂದ್ರೆ ನಾವು 18-19 years ಆದ್ಮೇಲೆ ಹುಡುಗರು ಬೆಳೆಯಲ್ಲ. ಸೊ ಮೂಳೆಗಳು ಏನು ಬೆಳೆಯಲ್ಲ, ಜಾಯಿಂಟ್ಸು ಬೆಳೆಯಲ್ಲ.
ಇದು ಬೇರೆ ಪ್ರಾಬ್ಲಮ್ಸ್ ಜೊತೆನೂ ಅಸೋಸಿಯೇಟೆಡ್ ಇರಬಹುದು, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಅವರಿಗೆ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಥರೋ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ. ನಮ್ಮ ಫಿಸಿಷಿಯನ್ ಸಾಬ್ರು ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು ಬೇರೆ ಏನಾದ್ರೆ ಕಂಡೀಷನ್ಸ್ ಇದೆನಾ, ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂತೀವಿ, ಅಂತಂದ್ರೆ ಕಿಡ್ನಿ ಡೆವಲಪ್ಮೆಂಟ್ ಸರಿ ಇರಲ್ಲ ಅಥವಾ ಹಾರ್ಟ್ ಇಂದ ಡೆವಲಪ್ಮೆಂಟ್ ಸರಿ ಇರಲ್ಲ. ಅಂಡ್ ಆಮೇಲೆ ನಾವು ಪ್ರೊಸೀಜರ್ ಮಾಡ್ಬೇಕಂದ್ರೆ ಅನಸ್ತಿಷ್ಯ ಕೊಡ್ಬೇಕು. ಅನಸ್ತಿಷ್ಯ ಮಾಡಕ್ಕೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ನಮ್ಗೆ ಬಹಳ ಸಪೋರ್ಟ್ ಕೊಟ್ಟಿದ್ರು. ಅನಸ್ತಿಷ್ಯ ಸಲುವಾಗಿ ಏನಾದ್ರೂ ಡಿಫಿಕಲ್ಟೀಸ್ ಇತ್ತು ಅಂತಂದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತೆ ರೇಡಿಯಾಲಜಿಸ್ಟ್ ಮೇಡಮ್ ಅವರು ಅದೇನ್ ಎಕ್ಸ್ರೇಸ್ ಪ್ರಾಬ್ಲಮ್ ಇದೆ ಅಥವಾ ಆ ಕಂಡೀಷನ್ ಪಿಕಪ್ ಮಾಡಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಬೇರೆ ಎಲ್ಲೆಲ್ಲಿ ಬೋನ್ಸ್ ಅಲ್ಲಿ ಪ್ರಾಬ್ಲಮ್ ಪ್ರೆಸೆಂಟ್ ಆಗುತ್ತೆ ಅದನ್ನೆಲ್ಲ ಪಿಕಪ್ ಮಾಡಕ್ಕೆ ಐಡೆಂಟಿಫೈ ಮಾಡಿದ್ರು. ಸೊ ಇದರಲ್ಲಿ ಕಾಸ್ಟ್ ಫ್ಯಾಕ್ಟರ್ಸ್ 3 ವೇರಿಯಂಟ್ಸ್ ಇರುತ್ತೆ. ಒಂದು ಕಾಸ್ಟ್ ಫ್ಯಾಕ್ಟರ್ ಇರೋದು ಇಂಪ್ಲಾಂಟ್. ಸೊ ಏನ್ ಇಂಪ್ಲಾಂಟ್ ಅವರಿಗೆ ಹಾಕಿದ್ದು ಅದು ಬಹಳ ಲಿಮಿಟೆಡ್ ಸಪ್ಲೈ. ಸೌತ್ ಇಂಡಿಯಾದಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಸಿಗುತ್ತೆ ಇದು. ಚೆನ್ನೈಯಲ್ಲಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು, ಅಲ್ಲಿಂದಾನೇ ಎಲ್ಲಾ ಕಡೆ ಸೌತ್ ಇಂಡಿಯಲ್ಲಿ ಸಪ್ಲೈ ಮಾಡ್ತಾರೆ ಅವರು. ಬಟ್ ಅದು ಅಮೆರಿಕನ್ ಮೇಡ್ ಇಂಪ್ಲಾಂಟ್ಸ್. ಅದು ಒಂದೇ ಕಂಪನಿ ಮಾಡುತ್ತೆ ಈ ತರ ಇಂಪ್ಲಾಂಟ್. ಸೊ ಆ ಕಂಪ್ನಿದು ಅದು ಸಿಗೋದು ಬಹಳ ನಮ್ಗೆ ರೇರ್. ಆ ಇಂಪ್ಲಾಂಟ್ ಕಾಸ್ಟ್ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಅಂಡ್ ಇವರಿಗೆ ಸೆರಾಮಿಕ್ ಇಂಪ್ಲಾಂಟ್ ಹಾಕ್ಬೇಕು, ಯಾಕಂದ್ರೆ ಇವರಿಗೆ ಲೈಫ್ ಟೈಮ್ ಅಲ್ಲಿ ಈ ಹಿಪ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಮತ್ತೆ ಯಾವ್ದು ಆಗ್ಬಾರ್ದು ಅಂತ ಒಂದೇ ಟೈಮ್ ಹಿಪ್ ರಿಪ್ಲೇಸ್ಮೆಂಟ್ ಆಗೋಕ್ಕೆ ಬಹಳ ಹೈ ಅಂಡ್ ಕ್ವಾಲಿಟಿ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಇನ್ನು 2 ಫ್ಯಾಕ್ಟರ್ಸ್ ಏನಿದೆ ಅಂದ್ರೆ ಆಪರೇಷನ್ ಕಾಸ್ಟ್. ಅಂದ್ರೆ ನಮ್ದು ಹಾಸ್ಪಿಟಲ್ ಬೆಡ್ ಸ್ಟೇ ಆಗ್ಲಿ, ಸರ್ಜಿಕಲ್ ಫೀಸ್ ಆಗ್ಲಿ, ಅನಸ್ತಿಷ್ಯಾ ಫೀಸ್ ಆಗ್ಲಿ, ಇವು ನಾವು ಓನ್ಲಿ 40,000 ಅಲ್ಲಿ ಮಾಡಿದ್ವಿ. ಸರ್ಜಿಕಲ್ ಫೀಸ್, ಬೆಡ್ ಚಾರ್ಜಸ್, ಫಿಸಿಯೋಥೆರಪಿ ಚಾರ್ಜಸ್ ಆಗ್ಲಿ, ಮತ್ತೆ ಏನೇನು ಸುಮಾರು ಇವೆಲ್ಲ ವೇರಿಯಬಲ್ ಫ್ಯಾಕ್ಟರ್ಸ್ ಏನಿದೆ ಅದು ಓನ್ಲಿ 40,000 ಅಲ್ಲಿ ಆಗಿದೆ. ಇಂಪ್ಲಾಂಟ್ ಕಾಸ್ಟ್ ಸೆಪರೇಟ್ ಆಗಿತ್ತು, ಮೆಡಿಕಲ್ ಕಾಸ್ಟ್ ಸೆಪರೇಟ್ ಆಗಿತ್ತು. ಸ್ಟೇಜಸ್ ಅಂತಂದ್ರೆ ಯೂಶಲಿ 2 ಟೈಪ್ ಬರುತ್ತೆ. ಅದ್ರಲ್ಲಿ 1 ಟೈಪ್ ಅಲ್ಲಿ ಬೇರೆ ಜಾಯಿಂಟ್ಸಿಗೂ ಎಫೆಕ್ಟ್ ಆಗುತ್ತೆ, ಶೋಲ್ಡರ್ ಜಾಯಿಂಟ್, ಸ್ಪೈನ್ ಅಲ್ಲಿ ಅಲ್ಲೆಲ್ಲಾನು ಎಫೆಕ್ಟ್ ಆಗುತ್ತೆ. ಇವರಿಗಿರೋ ಕಂಡೀಷನ್ ಅಲ್ಲಿ ಬರೀ ಹಿಪ್ ಜಾಯಿಂಟ್ಸ್, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಈಗ ನಾವ್ ಏನಂತೀವಿ, ಏನಾದ್ರೆ ಈಗ ಏನ್ ನಾನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಇವೆಲ್ಲ ಎವಿಡೆನ್ಸ್ ಸಪೋರ್ಟೆಡ್. ಈ ಇಂಪ್ಲಾಂಟ್ ಇಂದು 15 ಇಯರ್ಸ್ ವರೆಗೆ ನಮ್ಗೆ ಎವಿಡೆನ್ಸ್ ಸಪೋರ್ಟ್ ಇದೆ. 15 ಇಯರ್ಸ್ ಅಲ್ಲಿ 99.85 ಸರ್ವೈವಲ್ ರೇಟ್ ಅದರದ್ದು. ಕೆಲವು ಬೇರೆ ಸ್ಟಡೀಸ್ ಅಲ್ಲಿ 14 ಇಯರ್ಸ್ ಅಲ್ಲಿ 100% ಸರ್ವೈವಲ್ ರೇಟ್. 14 to 15 ಇಯರ್ಸ್ಗೆ ಇಷ್ಟುವರೆಗೆ ಹಾಕಿದ್ದು ಅಂದ್ರೆ ಒಂದು 30 ಇಯರ್ಸ್ ಬ್ಯಾಕ್, 15 ಇಯರ್ಸ್ ಬ್ಯಾಕ್ ಮಾಡಿರೋ ಸರ್ಜರೀಸ್ 15 ಇಯರ್ಸ್ ಆದ್ಮೇಲೆ ಅದೇ ಪೇಷಂಟ್ಸ್ ನ ಫಾಲೋ ಅಪ್ ಮಾಡಿದಾಗ ಆ ಸ್ಟೆಮ್ ಇಂದ ಲೂಸ್ ಆಗೋ ಚಾನ್ಸ್ 15 ಇಯರ್ಸ್ ಅಲ್ಲಿ 99.85% ಹುಡುಗರು ಇನ್ನೂ ಸರ್ವೈವಲ್ ಇದೆ. ಆಫ್ಟರ್ 15 ಇಯರ್ಸ್ ಇನ್ನೂ ಬರುತ್ತೆ, ಅದು 15 ಇಯರ್ಸ್ ತನಕ ಡೇಟಾ ಇದೆ ನಮ್ಮ ಹತ್ರ. ಇನ್ನೂ ಒಂದು 5-10 ವರ್ಷ ಆದ್ಮೇಲೆ ಮತ್ತೆ ಆ ಡೇಟಾ ತೆಗೆದು ನೋಡ್ತೀವಿ. ಸೊ 15 + 15 ಒಂದು 30 ಇಯರ್ಸ್ ಅಲ್ಲಿ ನಮ್ಗೆ ಏನ್ ಸರ್ವೈವಲ್ ಇದೆ ಅಂತ ಗೊತ್ತಾಗುತ್ತೆ. ಅವರಿಗೆ ಫೇಲ್ ಆಯ್ತು ಅಂತಂದ್ರೆ ಮತ್ತೆ ಪುನಃ ಸರ್ಜರಿ ಮಾಡಬಹುದು, ಬಟ್ ಅದ್ ಚಾನ್ಸ್ ಬರೋದು ಬಹಳ 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 ಕಡಿಮೆ. ಅಂದ್ರೆ ನಾವು ಒಂದು 30 ಇಯರ್ಸ್ ಅಲ್ಲಿ ಸರ್ವೈವಲ್ ಎಷ್ಟು ಹಿಪ್ಸ್ ಈ ತರ ಮಾಡಿರೋ ಸಿಮಿಲರ್ ಪೇಷಂಟ್ಸ್ ಮಾಡಿರೋದು ಎಷ್ಟು ವರ್ಷ ಬರುತ್ತೆ ಅಂತ ನಮ್ಗೆ ಇನ್ನೂ ಡೇಟಾ ಇಲ್ಲ. 15 ಇಯರ್ಸ್ ಮಾತ್ರ ಡೇಟಾ ಅವೈಲೇಬಲ್ ಇದೆ. 15 ಇಯರ್ಸ್ ಅಲ್ಲಿ ಒಂದು 100 ಹುಡುಗರಿಗೆ ಈ ತರ ಮಾಡಿದ್ರೆ 99.85% ಇನ್ನೂ ಚೆನ್ನಾಗಿದ್ದಾರೆ. ಅಬ್ಸಲ್ಯೂಟ್ಲಿ ರೆಗ್ಯುಲರ್ ಆಗಿ ಮಾಡಬಹುದು. ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಅಂತ ಅಂತಾರಲ್ಲ, ಅಂದ್ರೆ ಅವರು ಬಾತ್ರೂಮಿಗೆ ಹೋಗೋದಾಗ್ಲಿ, ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡೋದು, ವಾಕಿಂಗ್ ಆಗ್ಲಿ, ಸಿಂಪಲ್ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಆಡ್ತಾರೆ, ಅದರಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಎಕ್ಸೆಪ್ಟ್ ಒಂದು ಲಿಮಿಟೇಷನ್ ಇರುತ್ತೆ, ಹೆವಿ ಫಾಸ್ಟ್ ರನ್ನಿಂಗ್ ಮಾಡಬಹುದು, ಬಟ್ ಓನ್ಲಿ ಅದರಿಂದ ವೇರ್ ಔಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಇದೇನಿದು ಇಷ್ಟು ವರ್ಷ ಬರುತ್ತೆ ಅಂತ ಇರುತ್ತಲ್ಲ, ಅದು ಸ್ವಲ್ಪ ಚಾನ್ಸ್ ಕಡಿಮೆ ಅದರದ್ದು. ಕಂಡೀಷನ್ ಬಹಳ, ಅಂದ್ರೆ ನಾನು ಯಾವ್ದ್ರಿಂದ ಹೇಳ್ತಿದ್ದೀನಿ ಅಂತ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವರು ಬಹಳ ಜನ ಬಹಳ ಹತ್ರ ಕೇಳಿದ್ದಾರೆ. ಅವ್ರು ಸುಮಾರು ಒಂದು ಸರ್ 5 ವರ್ಷ ಅಥವಾ ಜಾಸ್ತಿ ಇದ್ರ ಬಗ್ಗೆ ವಿಚಾರಿಸಿದ್ದಾರೆ. ಅವರು ಬಹಳ ಪ್ಲೇಸಸ್ ಅಲ್ಲಿ ಕೇಳಿದ್ದಾರೆ. ನನ್ಗೆ ಬೇರೆ ಕಡೆ ಆಗಿದ್ದೇನೆ ಇಲ್ಲ ಅಂತ ಐಡಿಯಾ ಇಲ್ಲ ಸರ್, ಬಟ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂದ್ರೆ ಸುಮಾರು ಜಾಗ ಓಡಾಡಿದ್ದಾರೆ ಅದರಲ್ಲಿ ಈ ಕಂಡೀಷನ್ ಇತ್ತು. ಯಾವ ಸರ್? 1.5 ಲಕ್ಷ ಹುಡುಗರಲ್ಲಿ ಒಬ್ಬರಿಗೆ ಇನ್ಸಿಡೆನ್ಸ್, 1.5 ಲಕ್ಷ ಅಥವಾ 1 ಜನ ಅದರಲ್ಲಿ ಒಬ್ಬರಿಗೆ ಆಗುತ್ತೆ. ನಡೀತಿದ್ರು ಬಟ್ ಸರಿ ಇರ್ಲಿಲ್ಲ ಅವ್ರು ನಡೆಯೋ ಪ್ಯಾಟರ್ನ್. ಅಂದ್ರೆ ಅವರಿಗೆ ಬಹಳ ಬ್ಯಾನಿ ಇತ್ತು, ಪೇನ್ ಅಂದ್ರೆ ಕೂತಾಗ ಪೇನ್ ಇತ್ತು, ನಿಂತಾಗ ಪೇನ್ ಇತ್ತು, ನಡೀತಾ ಪೇನ್ ಇತ್ತು, ಏನಾದ್ರೆ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಪೇನ್ ಇತ್ತು. ಅಂಡ್ ಇದು ಇವರು ಬಂದಾಗ ಕೂಡ, ಯಾಕಂದ್ರೆ 19 ಇಯರ್ಸ್ ಅಲ್ಲಿ ಒಂದು ದೊಡ್ಡ ಸರ್ಜರಿ ಮಾಡ್ಬೇಕು ಅಂತಂದ್ರೆ ಅವರಿಗೆ ಲೈಫ್ ಚೇಂಜಿಂಗ್. ನಾವು ಕೂಡ ನಾನು ಇಂಗ್ಲೆಂಡ್ ಅಲ್ಲಿ ಓದಿದ್ದೆ, ನಾವು ಅಲ್ಲಿ ನನ್ಗೆ ಕಲ್ಸಿದ್ದವ್ರದ್ದು ಇದೆಲ್ಲ ಯಾರು ಕಲ್ಸಿದ್ದಾರೆ ಅವ್ರ ಜೊತೆ ಕೂಡ ನಾನು ಇದು ಕೇಸ್ ಡಿಸ್ಕಸ್ ಮಾಡಿದೆ, ಅವ್ರದ್ದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೆ. ಅಂಡ್ ಈ ತರ ಏನೇನ್ ರಿಸ್ಕ್ ಅದ್ರದ್ದು, ಏನೇನ್ ಬೆನಿಫಿಟ್ಸ್ ಇದೆ, ಏನೇನ್ ಚಾಲೆಂಜಸ್ ಬರುತ್ತೆ, ಇವೆಲ್ಲ ಆಂಟಿಸಿಪೇಟ್ ಮಾಡಿದ್ವಿ. ಅಂಡ್ ಇದೇ ಸೇಮ್ ನಾನು ಅವ್ರ ಫ್ಯಾಮಿಲಿ ಜೊತೆ ಕೂಡ ಡಿಸ್ಕಸ್ ಮಾಡಿದೆ. ಸರ್ಜರಿ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದು 4-5 ಸತಿ ನಮ್ದು ಫ್ಯಾಮಿಲಿ ಜೊತೆ ಮೀಟಿಂಗ್ ಆಯ್ತು.
ಅವ್ರಿಗೆ ಏನೇನಿದೆ ಎಲ್ಲ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಆಮೇಲೆ ನಾವು ಇಬ್ರು ಸೇರ್ಕೊಂಡು ಡಿಸಿಷನ್ ತಗೊಳ್ವಿ ದಟ್ ಈ ಸರ್ಜರಿ ಕ್ಯಾರಿ ಆನ್ ಮಾಡೋಣ ಅಂತ. ಒಂದ್ ಸೈಡ್ ಹಿಪ್ ಆದ್ಮೇಲೆ ಅವರಿಗೆ ಕೂಡ ಕಾನ್ಫಿಡೆನ್ಸ್ ಬಂತು. ಸೊ ಆವಾಗ ನಾವು ಸೆಕೆಂಡ್ ಸೈಡ್ ಮಾಡಿದ್ವಿ. ಆಗಲ್ಲ, ಮಾತ್ರೆಯಿಂದ ಆಗಲ್ಲ. ಅಂಡ್ ಈವನ್ ಆ ಕಂಡೀಷನ್ ನ ಸ್ಟಾಪ್ ಮಾಡಕ್ಕೆ ಕೂಡ ಆಗಲ್ಲ. ಆ ಕಂಡೀಷನ್ ನ ನಾವು ಕಂಟೈನ್ ಮಾಡ್ತೀವಿ. ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲೇ ಪಿಕಪ್ ಮಾಡಿದ್ರೆ 18-16 ಇಯರ್ಸ್ ಅಲ್ಲಿ ಬರೋ ಪ್ರಾಬ್ಲಮ್ ನ ನಾವು ಇನ್ನೊಂದು ಸ್ವಲ್ಪ ವರ್ಷ ಪುಷ್ ಮಾಡ್ಬೋದು ಮುಂಚೆ ಸರ್ಜರೀಸ್ ಏನಾದ್ರೂ ಮಾಡಿದ್ರೆ. ಬಟ್ ಒಂದ್ಸತಿ ಬಂದಾದ್ಮೇಲೆ ಫುಲ್ ಪ್ರಾಬ್ಲಮ್ ಬಂದಾದ್ಮೇಲೆ ಅದನ್ನ ಮತ್ತೆ ಏನು ಟ್ಯಾಬ್ಲೆಟ್ಸ್ ಇಂದ ಏನು ಮಾಡಕ್ಕಾಗಲ್ಲ. ಅವರಿಗೆ ಒಂದು 4-5 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಏಜ್ 4, ಅವ್ರದ್ದು ಏಜ್ 4-5 ಇಯರ್ಸ್ ಇದ್ದಾಗ. ಅದು ನನ್ಗೆ ಐಡಿಯಾ ಇಲ್ಲ ಸರ್ ಪರ್ಸನಲಿ, ಯಾಕೆಂದು ಲೈಫ್ ಸ್ಪ್ಯಾನ್ ಅಲ್ಲಿ ಇನ್ನೂವರೆಗೆ ಬಹಳಷ್ಟು ಇಂಗ್ಲೆಂಡ್ ಅಲ್ಲಿ ಇದೆ. 1-2 ಹೈದರಾಬಾದಿಗೆ ಹೋಗಿ ಮಾಡಿದ್ದೆ, ಅಲ್ಲಿ ಕೂಡ ಇದೇ ತರ ಇತ್ತು. ಒಂದು 18 ಇಯರ್ಸ್ ಸ್ಕೆಲಿಟಲ್ ಮೆಚುರಿಟಿ ಅಂತ ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಈ ಸರ್ಜರಿ ಕ್ಯಾರಿ ಆನ್ ಮಾಡ್ತೀವಿ. ಯಾಕಂದ್ರೆ ಆಮೇಲೆ ಹಿಪ್ ಬೆಳೆಯಲ್ಲ ಅದಾದ್ಮೇಲೆ. ಬೋನ್ ಜಾಯಿಂಟ್ ಪ್ರಾಬ್ಲಮ್, ಬೋನ್ ಅಂಡ್ ಜಾಯಿಂಟ್ ಪ್ರಾಬ್ಲಮ್, ಪ್ಯೂರ್ಲಿ ಬೋನ್ ಅಂಡ್ ಜಾಯಿಂಟ್ ಪ್ರಾಬ್ಲಮ್. ಜಾಯಿಂಟ್ ಬೆಳೆಯಲ್ಲ.